ನಮಸ್ತೆ, ಮರಾಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೋಂಡ ಅಥವಾ ಮೆಣಸಿನ್ಕಾಯಿ ಬಜ್ಜಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಮಾಡ್ಕೊಂಡು ತಿಂದ್ಬಿಡೋಣ ಈಗಲೇ ಅನಿಸುತ್ತೆ. ಗರಿಗರಿಯಾಗಿ ಸೂಪರಾಗಿ ಮಾಡೋವಂಥ ಮೆಣಸಿನ್ಕಾಯಿ ಬೋಂಡ ಹೇಗೆ ಮಾಡೋದಂತ ನಾನು ಇವತ್ತು ತೋರಿಸ್ತೀನಿ. ಮೆಣಸಿನ್ಕಾಯಿ ಬೋಂಡ ಮಾಡೋದಕ್ಕೆ ನೋಡಿ, ನಾನು ಈ ಥರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ಗುಂಡು ಮೆಣಸಿನ್ಕಾಯಿ. ಇದು ಬೋಂಡ ಮಾಡೋದಕ್ಕೆ ಸೂಪರಾಗಿರುತ್ತೆ. ಬೋಂಡ ತುಂಬ ರುಚಿಯಾಗಿರುತ್ತೆ. ಇದು ಮೆಣಸಿನ್ಕಾಯಿ ಕೆಲವು ಸಲ ಖಾರ ಇರುತ್ತೆ, ಕೆಲವು ಸಲ ಸಪ್ಪೆ ಇರುತ್ತೆ. ಮೊದಲಿಗೆ ನಾನು ಮೆಣಸಿನ್ಕಾಯಿನ ನನಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ತೊಳೆದ್ಬಿಟ್ಟು ತೆಗಿತಾ ಇದ್ದೀನಿ. ತೊಳೆದ್ಬಿಟ್ಟು ನೋಡಿ, ಇದು ಮೇಲ್ಗಡೆ ತೊಟ್ಟು ನಾನು ಸ್ವಲ್ಪ ತೆಗಿತೀನಿ, ಪೂರ ತೆಗಿಯಲ್ಲ, ಸ್ವಲ್ಪ ತೆಗೆದ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ತೀನಿ. ಮಧ್ಯದಲ್ಲಿ ಯಾಕೆ ಕಟ್ ಮಾಡ್ತೀನಿ ಅಂದರೆ, ನಾನು ಇದರ ಬೀಜ ತೆಗಿತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಖಾರ ಇದೆ, ನನಗೆ ಖಾರ ಬೇಡ. ಖಾರ ಬೇಕು, ಖಾರವಾಗಿರ್ಬೇಕು ಬೋಂಡ ಅನ್ನೋದಿದ್ರೆ ಇದು ಹಾಗೇ ಇರಲಿ. ನಾನು ಇದರ ಬೀಜನೆಲ್ಲ ತೆಗೆದ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮಗೆ ಖಾರ ಇರಲಿ ಅನ್ನೋದಿದ್ರೆ ಬೀಜ ಹಾಗೆ ಇರಲಿ, ಮಧ್ಯದಲ್ಲಿ ಸೀಳ್ಬಿಟ್ಟು ಬೋಂಡ ಮಾಡಬೇಕಾಗತ್ತೆ. ನಾನು ಅಷ್ಟು ಮೆಣಸಿನ್ಕಾಯಿನ ಇದೇ ಥರ ಬೀಜ ತೆಗಿತಾ ಇದ್ದೀನಿ. ಈ ಥರ ಮೆಣಸಿನ್ಕಾಯಿ ಇದೆಲ್ಲ, ಇದು ತುಂಬ ರುಚಿಯಾಗಿರುತ್ತೆ ಬೋಂಡಕ್ಕೆ, ಅಥವಾ ಬೇರೆ ಪಲ್ಯಗಳೆಲ್ಲ ಮಾಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಅಷ್ಟೂ ಬೀಜ ತೆಗೆದಿಟ್ಕೊಂಡಿದ್ದೀನಿ. ನಾನು ಬೋಂಡಕ್ಕೆ ಹಿಟ್ಟು ರೆಡಿ ಮಾಡ್ಕೊತೀನಿ. ಮೊದಲಿಗೆ ಕಡಲೆ ಹಿಟ್ಟು ಎಷ್ಟು ಬೇಕು, ನಾವು ಎಷ್ಟು ಬೋಂಡ ಮಾಡ್ತಾ ಇದ್ದೀವಿ ಅಂತ ನೋಡಿ ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಇಷ್ಟು ಹಾಕಿದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ. ಸೋಡಾ ಪುಡಿ ಹಾಕಿ ಇದು ನೀರು ಹಾಕಿ ಕಲಸೋದಕ್ಕೆ ಮುಂಚೆನೇ ಸ್ವಲ್ಪ ಎಣ್ಣೆ ಬಿಸಿ ಮಾಡಿರೋಂಥ ಎಣ್ಣೆ ಹಾಕಬೇಕು. ಎಣ್ಣೆ ಯಾವಾಗಲೂ ಕಾದಿರೋ ಎಣ್ಣೆನೇ ಹಾಕಿ. ಹಸಿ ಎಣ್ಣೆ ಬಿಸಿ ಮಾಡೋದಕ್ಕೆ ಮೊದಲು ಹಾಕಬೇಡಿ. ಹಸಿ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗಲ್ಲ. ಬಿಸಿ ಎಣ್ಣೆ 2ರಿಂದ 3 ಸ್ಪೂನ್ ಹಾಕಿದರೆ ಸಾಕು. ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ, ನಾನು ಇದಕ್ಕೆ ಉಪ್ಪು ಹಾಕೋದು ಕೂಡ ಮರ್ತೋದೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ, ಸರಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ನಾನು ಈ ಮೆಣಸಿನ್ಕಾಯಿ ಬೋಂಡಕ್ಕೆ ಖಾರದ ಪುಡಿ ಹಾಕಬಾರ್ದು, ಯಾಕೆಂದರೆ ಮೆಣಸಿನ್ಕಾಯಿನೇ ಖಾರ ಇರುತ್ತಲ್ವ. ಮೆಣಸಿನ್ಕಾಯಿ ಬೋಂಡಕ್ಕೆ ಹಿಟ್ಟಿಗೆ ಖಾರದ ಪುಡಿ ಹಾಕೋದು ಬೇಡ. ನೋಡಿ, ಅದಕ್ಕೆ ಕಲಿಸ್ಕೋಬೇಕು. ತುಂಬ ತೆಳುನೂ ಇರಬಾರ್ದು. ತುಂಬ ತೆಳು ಇದ್ದರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ, ತಿನ್ನೋಕ್ಕಾಗಲ್ಲ. ತುಂಬ ತೆಳು ಇರಬಾರ್ದು, ಗಟ್ಟಿನೂ ಇರಬಾರ್ದು. ಈ ರೀತಿ ಕಲಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಎಣ್ಣೆ ಕಾಯೋದಕ್ಕೆ ನಾನು ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೆಣಸಿನ್ಕಾಯಿನ ಅದರಲ್ಲಿ ಹಚ್ಚಿಬಿಟ್ಟು ಎಣ್ಣೆಗೆ ಹಾಕಿದ್ರೆ, ಮತ್ತು ಎಣ್ಣೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿನೇ ಇರಬೇಕು, ಕಾಯಿಸಬೇಕು. ತುಂಬ ಹೈ ಫ್ಲೇಮ್ ಮಾಡಬೇಡಿ, ಬೋಂಡ ಹೊರಗಿಂದ ಸೀದೋಗುತ್ತೆ, ಒಳಗೆ ಬೇಯೋದಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿನೇ ಡೀಪ್ ಫ್ರೈ ಮಾಡಬೇಕು. ಆವಾಗ ಗರಿಗರಿಯಾಗಿ ಚೆನ್ನಾಗಾಗತ್ತೆ, ಒಳಗೆಲ್ಲ ಬೆಂದು ಸರಿಯಾಗತ್ತೆ. ಒಂದು 5-6 ನಿಮಿಷದಲ್ಲಿ ಬೋಂಡ ರೆಡಿ ಆಗುತ್ತೆ. ಈ ರೀತಿ ಬೋಂಡ ಮಾಡಿ ನೋಡಿ, ಚೆನ್ನಾಗಾಗತ್ತೆ. ಗರಿಗರಿಯಾದ ಬಿಸಿ ಬೋಂಡ ಈಗ ರೆಡಿ ಇದೆ.
ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.